ಡೆವಿಲ್ ಸಿನಿಮಾಗೆ ಒಳ್ಳೇದಾಗಬೇಕು ಅನ್ನೋದು ಆಶಯ ನಮಗೂ ಇದೆ. ಆದರೆ ಡೆವಿಲ್ ಸಿನಿಮಾಗೆ ಒಂದು ಟ್ಯಾಗ್ಲೈನ್ ಇದೆ, ಡೆವಿಲ್ ದ ಹೀರೋ ಅಂತಕ್ಕಂಥದ್ದು. ಬಟ್ ದರ್ಶನ್ ಅವರು ಈ ಥರದ ಒಂದು ಪ್ರಕರಣದಲ್ಲಿ ಸಿಲ್ಕೊಂಡಿರ್ತಕ್ಕಂಥದ್ದು, ಅವರು ಸಿನಿಮಾದಲ್ಲಿ ಹೀರೋಯಿಸಮ್ ತೋರ್ಸಕ್ಕೆ ಹೋದರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನಿಸ್ತಿದೆಯಾ ಸರ್? ಸರ್, ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ, ಯಾಕಂದರೆ ಸಿನಿಮಾ ನಿರ್ಮಾಪಕ ಬಂಡವಾಳ ಆಗದೆ ಉಳಿಸ್ಬೇಕು ಅಂತ ಜನ ಅಕ್ಸೆಪ್ಟ್ ಮಾಡಲೇಬೇಕು. ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಿರ್ಮಾಪಕ ಪಾತಾಳಕ್ಕೆ ಹೋಗ್ತಾನೆ. ಉಳಿಸ್ಬೇಕು ಅಂದ್ರೆ ಏನು ಮಾಡ್ಬೇಕು? ತಾವೇ ಹೇಳಿ, ಅದಕ್ಕೇನು ಉತ್ತರ ಕೊಡೋದು ನಾನು ಬೀಗೆ ನನ್ನ ಕೈಲಿದೆ. ಅದು ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಭಗವಂತನ ಕೈಲಿದೆ, ಜನಗಳ ಕೈಲಿದೆ, ಪ್ರೇಕ್ಷಕರ ಕೈಲಿದೆ. ಅದೇ ಸೇಮ್ ಟೈಮ್ ಸಾರಥಿ ಕೇಸಲ್ಲೂ ಆಗಿತ್ತು. ಅವತ್ತು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅದೇ ಥರ ಆಗಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ ಸಿನಿಮಾ ರಿಲೀಸ್ ಆದರೆ ಅಷ್ಟೇ. ಸರ್, ಸಾರಥಿ ಟೈಮಲ್ಲಿ ಆಗಿದ್ದ ಇನ್ಸಿಡೆಂಟೇ ಬೇರೆ. ಅದು ಕೌಟುಂಬಿಕ ಕಲಹಗಳು, ವೈಯಕ್ತಿಕ ಕುಟುಂಬದ ವಿಚಾರಗಳು, ಅದು ಬೇರೆ, ಇದು ಬೇರೆ. ಇದೊಂದು ದೊಡ್ಡ ತುಂಬ ಸೆನ್ಸಿಟಿವ್ ಕೇಸ್ ಇದು, ಅಂದರೆ ಕೊಲೆ ಕೇಸ್ ಇದು. ನಾನು ನಿಮ್ಮೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್, ಇದು ಕೆದಗಿ ಡಿಗ್ ಮಾಡಿಬಿಡಿ, ಒಳ್ಳೇದಾಗಲಿ ಅಂತ ಕೇಳ್ಕೊಳೋಣ ಅಷ್ಟೇ. ಲೆಟ್ ಅಸ್ ನಾಟ್ ಡಿಗ್ ಮ್ಯಾಚ್ ಅಬೌಟ್ ದಿಸ್. ಅವ್ರಿಗೂ ತಂದೆ ತಾಯಿಗಳಿದ್ದಾರೆ, ಅವರು ಸತ್ತವರು ತಂದೆ ತಾಯಿಗಳಿದೆ, ಅವ್ರವ್ರ ಭಾವನೆಗಳಿರ್ತಾರೆ, ಸಂಬಂಧ ರಿಲೇಟಿವ್ಸ್ ಇರ್ತಾರೆ. ನೋವು ಮಾಡೋ ಅಂಥ ಕೆಲಸ ನಾವು ಮಾಡೋದು ಬೇಡ. ಲೆಟ್ ಅಸ್ ಆಲ್ವೇಸ್ ಪ್ರೇ ಫಾರ್ ದಿ ಬೆಸ್ಟ್ ಆಫ್ ದಿ ಇಂಡಸ್ಟ್ರಿ ಉಳಿಬೇಕು, ಬೆಳಿಬೇಕು ಮಾಡಿದಾಗ ಕೆಲವು ಸಮಸ್ಯೆಗಳನ್ನು ನಾವೇ ಚರ್ಚೆ ಮಾಡಿ, ಮಾಧ್ಯಮದವರು ಕೂಡ ಜವಾಬ್ದಾರಿ ತುಂಬ ಇದೆ. ದಯವಿಟ್ಟು ಅದನ್ನು ನಮ್ಮ ಜವಾಬ್ದಾರಿನ ತುಂಬ ನೀಟಾಗಿ ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀವಿ ಅಂತಕ್ಕಂಥ ಇದು ರಾಜ್ಯದ ಜನತೆಗೂ ಇದೆ. ಸರ್, ಮತ್ತೊಂದು ಪ್ರಶ್ನೆ ಕೇಳಲೇಬೇಕು. ನೀವು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ 5 ಲಕ್ಷ ನೀಡಿದ್ರಿ, ನಿಜವಾಗ್ಲೂ ಮಾನವೀಯತೆ ದೃಷ್ಟಿಯಿಂದ ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಟ್ ದ ಸೇಮ್ ಟೈಮ್ ಅನುಕುಮಾರ್ ಅಂತಕ್ಕಂಥ ಅವರ ತಂದೆ ಕೂಡ ತಿರೋದ್ರು, ಆರೋಪಿ. ಅವ್ರನ್ನ ಏನು ರೇಣುಕಾಸ್ವಾಮಿನ ಅಲ್ಲಿಂದ ಕಿಡ್ನಾಪ್ ಮಾಡೋದಕ್ಕೆ ಯಾರು ಸಾಥ್ ಕೊಟ್ಟಿದ್ರು, ಅನುಕುಮಾರ್ ಅವರ ತಂದೆ, ಅವರು ಕೂಡ ತನ್ನ ಮಗ ಅರೆಸ್ಟ್ ಆದರು ಅಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಿ ತಿರೋದ್ರು. ಅವ್ರ ಕುಟುಂಬಕ್ಕೆ ಫಿಲ್ಮ್ ಚೇಂಬರ್ ಯಾಕೆ ಸರ್ ಸಹಾಯ ಮಾಡಲಿಲ್ಲ? ಸರ್, ಇಂಥ 1000 ಇನ್ಸಿಡೆಂಟ್ ಆಗ್ತವೆ. ಎಲ್ಲದಕ್ಕೂ ಫಿಲಮ್ ಚೇಂಬರ್ ಮಾಡಬೇಕು ಅಂತ ಏನಿಲ್ಲ. ಎಲ್ಲ ಉತ್ತರ ನಿಮ್ಮ ಕೈಲೇ ಇದೆ. ನೀವು ಅದು ಯಾವ ಥರ ಬಿಂಬಿಸಿದ್ರಿ ಅಂತ ಗೊತ್ತು. ಮಾಧ್ಯಮದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು. ತುಂಬ ಚೆನ್ನಾಗಿ ಬಿಂಬಿಸಿದ್ದೀರಿ, ತುಂಬ ಚೆನ್ನಾಗಿ ಮಾತಾಡಿದರೆ, ಅದ್ರ ಬಗ್ಗೆ ತುಂಬ ಗೌರವ ಇದೆ. ಮಾಧ್ಯಮ ಇದು ವೆರಿ ಪವರ್ಫುಲ್ ಮೀಡಿಯಾ. ನಿಮ್ಮಿಂದ ಭಾಳಷ್ಟು ಜನಕ್ಕೆ ಮನೆಗೆ ತಲುಪುವಂಥ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮಕ್ಕಿಂತ ಪವರ್ಫುಲ್ ಮೀಡಿಯಾ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಸಿನಿಮಾಗಳ ಮೂಲಕ ದರ್ಶನ್ ಅಂತ ದೊಡ್ಡ ಸ್ಟಾರ್ಗಳು ಒಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾಗಳು ಬರಬೇಕು ಅನ್ನೋದು ನಮ್ಮ ಆಶಯ ಸರ್. ಖಂಡಿತವಾಗಲೂ ಬರುತ್ತೆ, ಯೋಚನೆ ಮಾಡಿಬಿಡಿ. ಒಳ್ಳೆಯದಾಗಲಿ ಅಂತ ನನಗೆ ಹಾರೈಸೋಣ, ಆಶಿಸೋಣ. ಒಟ್ಟಿಗೆ ಒಂದಾಗಿ ಒಗ್ಗಟ್ಟಾಗಿ. ಓಕೆ.